ಅಪರಾಧಿ ಶಶಿಕಲಾ ನಟರಾಜನ್ ಇದೀಗ ರಸ್ತೆ ಮಾರ್ಗವಾಗಿ ಬೆಂಗಳೂರಿನತ್ತ ಹೊರಟಿದ್ದಾರೆ. ಇದಕ್ಕೂ ಮುನ್ನ ಜಯಾ ಸಮಾಧಿ ಸ್ಥಳಕ್ಕೆ ತೆರಳಿದ ಶಶಿಕಲಾ ಅತ್ಯಾಪ್ತೆಯಗೆ ಹೂಗುಚ್ಛವನ್ನ ಅರ್ಪಿಸಿ ನಮಿಸಿದರು. ಈ ವೇಳೆ 3 ಬಾರಿ ಶಪಥವನ್ನ ಮಾಡಿದ್ದಾರೆ. ಮೊದಲನೆಯ ಶಪಥ ಪಕ್ಷವನ್ನ ಕಟ್ಟೇ ಕಟ್ಟುತ್ತೇನೆ, ಎರಡನೆಯ ಶಪಥ ಪಕ್ಷ ವಿರೋಧಿಗಳನ್ನ ಬಿಡಲ್ಲ, ಮೂರನೆಯ ಶಪಥ ತಮಿಳರೇ ಆಳಬೇಕು, ಆಳುವಂತೆ ಮಾಡುತ್ತೇನೆ ಅಂತ ಸಮಾಧಿಗೆ 3 ಬಾರಿ ತಟ್ಟಿ ಶಪಥವನ್ನ ಮಾಡಿದ್ದಾರೆ. ನಂತರ ಬೆಂಗಳೂರಿನತ್ತ ಶಶಿಕಲಾ ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಕ್ಷಯ್ ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಕ್ಷಯ್, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಶಶಿಕಲಾ ಯಾವಾಗ ಚೆನ್ನೈನಿಂದ ಬೆಂಗಳೂರು ಹೊರಡ್ತಾರೆ, ಯಾವಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಈ ಸಂದರ್ಭದಲ್ಲಿ ಹೊರಡೋದಕ್ಕೂ ಮುನ್ನ ಆಕೆ ಇವತ್ತು ಕೈಗೊಂಡಂತಹ ಕಾರ್ಯಗಳೇನು, ಮತ್ತೆ ಪ್ರಮುಖವಾಗಿ ಸಮಾಧಿ ಸ್ಥಳದಲ್ಲಿ ಆಕೆ ಆಡದಂತಹ ಮಾತುಗಳೇನು? ಅರವಿಂದ್, ಶಶಿಕಲಾ ನಟರಾಜನ್ ಇವತ್ತು ಜೈಲಿಗೆ ಹೋಗ್ಲೇಬೇಕು, ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಿರುವಂತದ್ದು. ಆದ್ರೆ ಅದಕ್ಕಿಂತ ಮುಂಚೆ ಶಶಿಕಲಾ ನಟರಾಜನ್ ಏನು ಶಪಥದ ನಾಟಕವನ್ನ ಮಾಡಿದ್ದಾರೆ. ಇದು ಮುಖ್ಯವಾಗಿ ತಮಿಳುನಾಡಿನ ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಜಯಲಲಿತಾ ಸಮಾಧಿಯನ್ನ ಬಳಸಿಕೊಂಡು ಶಶಿಕಲಾ ನಟರಾಜನ್ ಮತ್ತೆ ಪನ್ನೀರ್ ಸೆಲ್ವಂ ಏನು ಆಟವನ್ನ ಆಡ್ತಿದ್ದಾರೆ ಅದರ ಮುಂದುವರೆದ ಭಾಗ. ಜೈಲಿಗೆ ಹೋಗೋದಕ್ಕೂ ಮೊದಲು ಶಶಿಕಲಾ ನಟರಾಜನ್ ಜಯಲಲಿತಾ ಸಮಾಧಿಯ ಬಳಿ ಬಂದ್ರು, ಅಲ್ಲಿ ಏನು ನಮನವನ್ನ ಸಲ್ಲಿಸಿದ್ರು. ಈ ಬಾರಿ 3 ಬಾರಿ ಶಪಥವನ್ನ ಮಾಡಿದ್ರು. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಹಜವಾಗಿ ತಮ್ಮ ಪಕ್ಷದ ಕಾರ್ಯಕರ್ತರು, ಈಗ ಪಕ್ಷದ ಕಾರ್ಯಕರ್ತರು ಜೊತೆಗೆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೆ ಶಶಿಕಲಾ ನಟರಾಜನ್ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನೇ ಪಕ್ಷದ ಅಂತಿಮ ಅಧಿನಾಯಕ ಅಂತ ಹೇಳಿದ್ರೆ ನನ್ನ ಮಾತು ಏನಿದೆ ಅದೇ ಕಡೆಯ ಮಾತು, ನನ್ನನ್ನ ಮೀರಿ ನೀವು ಹೋಗ್ಲಿಕ್ಕೆ ಆಗಲ್ಲ ಎನ್ನುವಂಥದ್ದು ಒಂದು. ಅಂತ ಹೇಳಿದ್ರೆ ಜಯಲಲಿತಾ ಅವರ ಉತ್ತರಾಧಿಕಾರಿಯಾಗಿ ನಾನೇ ಮುಂದುವರಿಯುತ್ತೇನೆ ಎನ್ನುವಂಥದ್ದು ಒಂದು. ಇದನ್ನ ಪೊಯಸ್ ಗಾರ್ಡನ್ ಭಾಷಣದಲ್ಲೂ ಕೂಡ ಅವರು ಅದನ್ನೇ ಹೇಳಿರುವಂತದ್ದು ಕೂಡ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಇದ್ಕೊಂಡೇ ಪಕ್ಷವನ್ನ ಏನು ನಡೆಸ್ತೇನೆ, ಪಕ್ಷಕ್ಕೆ ಮಾರ್ಗದರ್ಶನಗಳನ್ನ ಮಾಡ್ತೇನೆ ಎನ್ನುವಂತ ಮಾತನ್ನ ಶಶಿಕಲಾ ನಟರಾಜನ್ ಹೇಳಿರುವಂತದ್ದು. ಶಪಥದ ಅವಧಿಯಲ್ಲೂ ಕೂಡ ಅವರು 3 ಬಾರಿ ಶಪಥವನ್ನ ಮಾಡ್ತಾರೆ. ಒಂದೊಂದು ಬಾರಿ ಶಪಥವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಏನೋ ಒಂದನ್ನ ಪಠನ ಮಾಡ್ತಾರೆ, ಅಲ್ಲಿದ್ದವರು ಅದನ್ನ ಕೇಳಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಬಹುಶಃ ಈ ಸಂದೇಶ ಏನು ಅಂತ ಹೇಳಿದ್ರೆ, ತಮ್ಮ ವಿರೋಧಿಗಳು ಯಾರಿದ್ದಾರೆ, ಪಕ್ಷದ ವಿರೋಧಿಗಳು ಮತ್ತೆ ವಿಶೇಷವಾಗಿ ತಮ್ಮ ವಿರೋಧಿಗಳು, ಅದರಲ್ಲಿ ವಿಶೇಷವಾಗಿ ಪನ್ನೀರ್ ಸೆಲ್ವಂ, ಇವ್ರನ್ನೆಲ್ಲ ಭವಿಷ್ಯದಲ್ಲಿ ಅವರನ್ನ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ ಎನ್ನುವಂತದ್ದು ಒಂದು. ಜೊತೆಗೆ ಜಯಲಲಿತಾ ಬಳಿಕ ಅಣ್ಣಾಡಿಎಂಕೆ ಪಕ್ಷದ ಚುಕ್ಕಾಣಿಯನ್ನ ಹಿಡಿದಂತಹ ತಾವು ಭವಿಷ್ಯದಲ್ಲಿ ಮತ್ತೆ ಪಕ್ಷವನ್ನ ಬಲವರ್ಧನೆ ಮಾಡ್ತೇನೆ ಎನ್ನುವಂತ ಒಂದು 2 ಪ್ರಮುಖ ಸಂದೇಶಗಳನ್ನ ಅಲ್ಲಿ ಶಶಿಕಲಾ ನಟರಾಜನ್ ಆ ಶಪಥದ ಮುಖಾಂತರ ಕೊಟ್ಟಿರುವಂತದ್ದು. ಅರವಿಂದ್, ಅಂದ್ರೆ ಅಕ್ಷಯ್, ಇವಾಗ ಅವರ 3ನೇ ಶಪಥ ತಮಿಳರೇ ಆಳಬೇಕು, ಆಳುವಂತೆ ಮಾಡುತ್ತೇನೆ ಅಂತ ಏನ್ ಹೇಳಿದರೆ, ಇದು ಪರೋಕ್ಷವಾಗಿ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು? ರಜನಿಕಾಂತ್ ಏನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರೋದಾ ಅಂತ? ಖಂಡಿತವಾಗಿ ಇರ್ಬೋದು. ಯಾಕಂತ ಹೇಳಿದ್ರೆ ರಜನಿಕಾಂತ್ ಕೂಡ ಬರ್ತಾರೆ ರಾಜಕೀಯಕ್ಕೆ ಅಂತ ಏನು ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅರವಿಂದ್, ಸದ್ಯಕ್ಕೆ ಏನು ಅಣ್ಣಾಡಿಎಂಕೆಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಅದು ಸಂಪೂರ್ಣವಾಗಿ ಈಗ ಶಶಿಕಲಾ ನಟರಾಜನ್ ಅವರ ಸೂಚನೆಯ ಮತ್ತೆ ಅವರ ಡೈರೆಕ್ಷನ್ಸ್ ಏನಿದೆ, ಅವರ ಆದೇಶಗಳೇನಿದೆ ಅದರ ನೇರ ಆದೇಶದ ಆಧಾರದ ಮೇಲೆ ನಡೀತಾ ಇರುವಂತದ್ದು ಈಗ ಅಣ್ಣಾಡಿಎಂಕೆಯಲ್ಲಿನ ಬೆಳವಣಿಗೆಗಳು. ಅಂತ ಹೇಳಿದ್ರೆ ತಾವು ಜೈಲಿಗೆ ಹೋದ್ರೂ ಕೂಡ ಪಕ್ಷವನ್ನ ಪಕ್ಷದ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುವಂತದ್ದು ನಾನೇ ಎನ್ನುವಂತ ಒಂದು ಸೂಚನೆಯನ್ನ ಆ ಸಂದೇಶವನ್ನ ಈಗಲೂ ಕೂಡ ಶಶಿಕಲಾ ನಟರಾಜನ್ ಕೊಟ್ಟಿರುವಂತದ್ದು. ಎಲ್ಲಾ ಸಂದೇಶಗಳನ್ನ ಸಾರಲಿಕ್ಕೆ ಶಶಿಕಲಾ ನಟರಾಜನ್ ಜಯಲಲಿತಾ ಸಮಾಧಿಯನ್ನ
ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ ಅರವಿಂದ್. ಅಕ್ಷಯ್, ಈ ತಮಿಳಿನ ಜನ ಜಯಲಲಿತಾ ಅವರ ಜೊತೆ ಭಾವನಾತ್ಮಕವಾಗಿ ನಂಟನ್ನ ಹೊಂದಿದ್ರು, ಸಾಕಷ್ಟು ತುಂಬಾ ಎಮೋಷನಲ್ ಆಗ್ತಾ ಇದ್ರು ಜಯಲಲಿತಾ ಅಮ್ಮ ಅಂತಂದ್ರೆ. ಈಗಲೂ ಕೂಡ ಜಯ ಸಮಾಧಿಯ ಮುಂದೆ ಈ ರೀತಿ ಶಪಥ ಮಾಡೋದು ತಮಿಳು ಜನರನ್ನ ಭಾವನಾತ್ಮಕವಾಗಿ ತನ್ನ ಬಳಿಯೇ ಹಿಡಿದಿಟ್ಟುಕೊಳ್ಳುವ ಉದ್ದೇಶ ಇರಬಹುದಾ ಅಂತ? ಖಂಡಿತವಾಗಿಯೂ ಅರವಿಂದ್, ಶಶಿಕಲಾ ನಟರಾಜನ್ ಮತ್ತೆ ಪನ್ನೀರ್ ಸೆಲ್ವಂ ಇಬ್ಬರಿಗೂ ಕೂಡ ಸದ್ಯದ ಮಟ್ಟಿಗೆ ಮತ್ತೆ ಭವಿಷ್ಯದ ದೃಷ್ಟಿಯಲ್ಲಿ ಇಬ್ರಿಗೂ ಕೂಡ ಜಯಲಲಿತಾ ಪ್ರಮುಖ ಆಧಾರ. ಯಾಕಂತ ಹೇಳಿದ್ರೆ ಜಯಲಲಿತಾ ಅವರನ್ನ ಪಕ್ಕಕ್ಕಿಟ್ಟು ಇಬ್ರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಆಟಗಳು ಮತ್ತೆ ನಾಟಕಗಳೇನಿದೆ ಅದೆಲ್ಲವೂ ಕೂಡ ಈಗ ಜಯಲಲಿತಾ ಅವರನ್ನ ಕೇಂದ್ರವಾಗಿ ಇಟ್ಕೊಂಡೇ ನಡೀತಾ ಇರುವಂತದ್ದು. ಇಲ್ಲದಿದ್ರೆ ಶಶಿಕಲಾ ನಟರಾಜನ್ ಸಹಜವಾಗಿ ಏನು ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಶಶಿಕಲಾ ನಟರಾಜನ್ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಿ ಎಲ್ರು ಕೂಡ ಊಹಿಸಿದ್ರು. ಖಂಡಿತವಾಗಿ ಅವರು ಭೇಟಿಯನ್ನ ಕೊಡ್ತಾ ಇದ್ರು ಕೂಡ. ಆದ್ರೆ ಶಪಥ ಮಾಡುವಂತ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಆದ್ರೆ ಆ ಶಪಥದ ಮುಖ್ಯವಾಗಿ ಅಂತ ಹೇಳಿದ್ರೆ ಅಮ್ಮ ಸಮಾಧಿಗೆ ಹೋಗಿ ಶಶಿಕಲಾ ನಟರಾಜನ್ ಶಪಥ ಮಾಡಿದ್ದಾರೆ ಅಂತ ಆದ್ರೆ ಅದರ ಎಫೆಕ್ಟ್, ಅದರ ಪರಿಣಾಮ ಕಾರ್ಯಕರ್ತರು ಮತ್ತೆ ಪಕ್ಷದ ಶಾಸಕರಿರ್ಬೋದು, ಸಂಸದರಿರ್ಬೋದು, ಪಕ್ಷದ ಇತರ ಮುಖಂಡರು ಇರ್ಬೋದು, ಅವರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಆ ಮುಖಾಂತರ ತಮ್ಮ ಪ್ರಭಾವಳಿಯನ್ನ ಇನ್ನಷ್ಟು ವರ್ಧಿಸಿಕೊಳ್ಬಹುದು ಎನ್ನುವಂಥದ್ದು ಶಶಿಕಲಾ ನಟರಾಜನ್ ಊಹೆಯಾಗಿರ್ಬೋದು. ಅವರು ಅದೇ ರೀತಿ ಅದನ್ನ ಮಾಡಿದ್ದಾರೆ ಕೂಡ ಅರವಿಂದ್. ಓಕೆ ಅಕ್ಷಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಶಶಿಕಲಾ ನಟರಾಜನ್ ಅವರು ಇವತ್ತು ಬೆಂಗಳೂರಿಗೆ ಹೊರಡುವ ಮುನ್ನ ಜಯಲಲಿತಾ ಅವರ ಸಮಾಧಿಗೆ ಭೇಟಿ ಕೊಟ್ಟು 3 ಬಾರಿ ಸಮಾಧಿಗೆ ಹೊಡಿತಾರೆ. ನೀವೀಗ ನೋಡ್ತಾ ಇದ್ದೀರಾ, ಅಂದರೆ 3 ಹೇಳಿಕೆಗಳನ್ನ ಕೊಟ್ಟು ಅವರು ಶಪಥವನ್ನ ಮಾಡ್ತಾರೆ. ನಾನು ಪಕ್ಷವನ್ನ ಕಟ್ತೀನಿ, ಅಂದರೆ ನಿನ್ನ ಉತ್ತರಾಧಿಕಾರಿಯಾಗಿ ನಾನು ನಿನ್ನ ಜವಾಬ್ದಾರಿಯನ್ನ ನಿರ್ವಹಿಸಿಯೇ ಸಿದ್ಧ ಅಂತ ಹೇಳುವ ನಿಟ್ಟಿನಲ್ಲಿ. ಎರಡನೇದು, ಪಕ್ಷ ವಿರೋಧಿಗಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಹಾಗೂ ತಮಿಳುನಾಡನ್ನ ತಮಿಳರೇ ಆಳುವಂತೆ ಮಾಡ್ತೀನಿ ಅಂತನ್ಬಿಟ್ಟು ಈ ರೀತಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ತಮಿಳಿನ ಜನ ಅದರಲ್ಲೂ ಕೂಡ ಜಯಲಲಿತಾ ಅವರ ಸಮಾಧಿಯ ಮೇಲೆ ಪ್ರಮಾಣವನ್ನ ಮಾಡುವಾಗ, ಶಪಥವನ್ನ ಮಾಡುವಾಗ ಖಂಡಿತವಾಗಿ ತಮಿಳಿನ ಜನ ನನ್ನ ಪರವಾಗಿ ನಿಲ್ತಾರೆ ಎನ್ನುವಂತಹ ಒಂದು ನಂಬಿಕೆಯಿಂದ ಈ ರೀತಿಯಾಗಿ ಅವರು ಮಾಡಿದ್ದಾರೆ. ಜಯಲಲಿತಾ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಈಗ ಅಲ್ಲಿಂದ ಅವರು ಹೊರಟಿದ್ದಾರೆ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.